ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಗೊತ್ತಿಲ್ಲದ ಪಿಡಿಒ ಇಒಗಳು, ಅಭಿವೃದ್ಧಿಯಲ್ಲಿ ಹಿನ್ನಡೆ, ವಿಧಾನಸಭೆಯಲ್ಲಿ ಶಾಸಕರ ಆಕ್ರೋಶ. ಕೃಷ್ಣಾ ಜಲವಿವಾದ ನ್ಯಾಯಾಧಿಕರಣದ ಮುಂದೆ ಸಮರ್ಪಕ ವಾದ, ರಾಜ್ಯಕ್ಕೆ ಬರಬೇಕಾದ ಪಾಲು ಪಡೆಯಲು ಸರ್ಕಾರ ಬದ್ಧ, ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ವಿಶ್ವಾಸ. ಪ್ರಕೃತಿ ವಿಕೋಪ ನಿಧಿ ಅಗತ್ಯಕ್ಕನುಗುಣವಾಗಿ ವಿತರಿಸಲು ಕಟ್ಟುನಿಟ್ಟಿನ ಆದೇಶ, ವಿಧಾನ ಪರಿಷತ್ನಲ್ಲಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಗೊತ್ತಿಲ್ಲದ ಪಿಡಿಒ ಇಒಗಳಿಂದಾಗಿ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗುತ್ತಿದೆ ಎಂದು ಶಾಸಕರು ವಿಧಾನಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 2 ದಿನಗಳಿಂದ ವಿಧಾನಸಭೆಯಲ್ಲಿ ನಡೆಯುತ್ತಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೇಲಿನ ಬೇಡಿಕೆ ಕುರಿತು ಚರ್ಚೆಯಲ್ಲಿ ಪಾಲ್ಗೊಂಡ ಬಹುತೇಕ ಶಾಸಕರು ಪಿಡಿಒ ಹಾಗೂ ಇಒಗಳ ವಿರುದ್ಧ ಕಿಡಿಕಾರಿದರು. ಇದನ್ನು ಕುರಿತು ಮಾತನಾಡಿದ ಶಾಸಕರಾದ ವಡ್ನಾಳ್ ರಾಜಣ್ಣ, ಜಿಟಿ ದೇವೇಗೌಡ, ಕೆಜಿ ಬೋಪಯ್ಯ, ಎಂಟಿ ಕೃಷ್ಣಪ್ಪ, ಪ್ರಿಯಾಂಕಾ ಖರ್ಗೆ, ಪಿ ರಾಜು ಮತ್ತಿತರ ಶಾಸಕರು ಪಿಡಿಒ, ಇಒ, ಸಿಇಒಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರ ನೀಡಿದ ಹಿರಿಯ ಶಾಸಕ ರಮೇಶ್ ಕುಮಾರ್, ಅವ್ಯವಹಾರ ನಡೆದ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟಲು ಅಧಿಕಾರಿಗಳು ಹಸ್ತಕ್ಷೇಪ ಮಾಡಬಹುದು, ಆದರೆ ಜನಪ್ರತಿನಿಧಿಗಳು ತೆಗೆದುಕೊಂಡ ನಿರ್ಧಾರ ಪರಿಷ್ಕರಿಸಲು ಅಧಿಕಾರವಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಸದಸ್ಯರುಗಳಿಗೆ ಈ ಕುರಿತು ಸೂಕ್ತ ಮಾಹಿತಿ ನೀಡುವ ಅಗತ್ಯವಿದೆ ಎಂದರು. ಕೃಷ್ಣಾ ಜಲವಿವಾದ ನ್ಯಾಯಾಧಿಕರಣದ ಮುಂದೆ ಸಮರ್ಪಕವಾಗಿ ವಾದ ಮಂಡಿಸಿ ರಾಜ್ಯಕ್ಕೆ ಬರಬೇಕಾದ ಪಾಲು ಪಡೆಯಲು ಸರ್ಕಾರ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ವಿಧಾನ ಪರಿಷತ್ನಲ್ಲಿ ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಅಶ್ವಥ್ ನಾರಾಯಣ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕೃಷ್ಣಾ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ಮೇಲ್ಮನವಿ ಸಲ್ಲಿಸಿ ಸಮರ್ಥವಾದ ವಾದ ಮಂಡಿಸಿ ರಾಜ್ಯಕ್ಕೆ ಬರಬೇಕಾದ ಪಾಲು ಪಡೆಯುತ್ತೇವೆ. ಜಲಾಶಯದ ಹಿನ್ನೀರಿನಿಂದ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯ 94,640 ಎಕರೆ ಪ್ರದೇಶದ 20 ಗ್ರಾಮಗಳು ಹಾಗೂ ಭಾಗಶಃ ಬಾಗಲಕೋಟೆ ಪಟ್ಟಣ ಮುಳುಗಡೆಯಾಗಬಹುದು ಎಂದು ಅಂದಾಜಿಸಲಾಗಿದೆ. ಮುಳುಗಡೆಯಾಗಬಹುದಾದ 22 ಗ್ರಾಮಗಳ ಸಂತ್ರಸ್ತರನ್ನು ಹೊಸದಾಗಿ 20 ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಿಸಿ ಸ್ಥಳಾಂತರಿಸಲು ಉದ್ದೇಶಿಸಲಾಗಿದೆ. ಈ ಪುನರ್ವಸತಿ ಕೇಂದ್ರಗಳ ನಿರ್ಮಾಣಕ್ಕಾಗಿ 43 ಎಕರೆ ಭೂಮಿ ಬೇಕೆಂದು ಅಂದಾಜಿಸಲಾಗಿದ್ದು, ಮುಳುಗಡೆಯಾಗುವ ಭಾಗಶಃ ಬಾಗಲಕೋಟೆ ಪಟ್ಟಣದ ಸಂತ್ರಸ್ತರನ್ನು ಹೊಸದಾಗಿ ನಿರ್ಮಿಸಲಾಗಿರುವ ನವನಗರದಲ್ಲಿನ ಯೂನಿಟ್ 3ಕ್ಕೆ ಸ್ಥಳಾಂತರಿಸಲು ಉದ್ದೇಶಿಸಲಾಗಿದೆ ಎಂದರು. ಈ ವರ್ಷಕ್ಕೆ ನಾವು ಈಗ ಬಿಲ್ಕುಲ್ ಮಾಡ್ಕೊಂಡು ಟೆಂಡರ್ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಅಂತ್ಯದಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್ ಕೆನಾಲ್ ನೆಟ್ವರ್ಕ್ ಸಂಪೂರ್ಣವಾಗಿ ಮುಗಿಸುವಂತ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ. ಎರಡನೇದಾಗಿ ನಮ್ಗೆ ಮುಖ್ಯವಾಗಿ ಇರುವುದು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಈ ಲ್ಯಾಂಡ್ ಎಕ್ವಿಷನ್ ಮತ್ತು ಈ ಪುನರ್ 22 ಆಳೆಗಳನ್ನು ಸ್ಥಳಾಂತರ ಮಾಡೋದು. ನಮ್ಗೆ ಗೊತ್ತಿದೆ, ನೂತನ ಕಾಯ್ದೆ ಭೂ ಕಾಯ್ದೆ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಬಂತು ಸನ್ಮಾನ್ಯ ಸಭಾಪತಿಗಳೇ. ಅದರಿಂದ ನಮಗೆ ಎಷ್ಟು ರೂಲ್ಸ್ ಅಡಾಪ್ಟ್ ಮಾಡಬೇಕಾಗ್ತದೆ. ರೂಲ್ಸ್ ಕೇವಲ ನಮಗೊಂದು ಇಲಾಖೆಗೆ ಸಂಬಂಧಿಸಿದ ಎಲ್ಲ ಇಡೀ ರಾಜ್ಯದ ಅದನ್ನು ರೂಲ್ಸ್ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಬರ್ತದೆ. ಅದು ರೂಲ್ಸ್ ಕೂಡ ಇವತ್ತು ದಿವಸ ಫೈನಲೈಸ್ ಮಾಡಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಕರೆದಿದ್ದಾರೆ. ಒನ್ಸ್ ನಾವು ಅದನ್ನ ಅದು ಪ್ಯಾರಲಲ್ ಆಗಿ ಇದಕ್ಕೆ ಯಾವುದು ನಾವು ಪ್ರಕೃತಿ ವಿಕೋಪ ನಿಧಿಯನ್ನು ಜಿಲ್ಲಾಧಿಕಾರಿಗಳು ತಮ್ಮ ಖಾತೆಯಲ್ಲಿಟ್ಟುಕೊಳ್ಳದೆ ಅಗತ್ಯಕ್ಕನುಗುಣವಾಗಿ ವಿತರಿಸಲು ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ ಎಂದು ಕಂದಾಯ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯೆ ಮೋಟಮ್ಮ ಅವರು ಪ್ರಸ್ತಾಪಿಸಿದ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಪ್ರಕೃತಿ ವಿಕೋಪ ನಿಧಿಯನ್ನು ಜಿಲ್ಲಾಧಿಕಾರಿಗಳು ತಮ್ಮ ಅಕೌಂಟ್ನಲ್ಲಿ ಇಟ್ಟುಕೊಳ್ಳಬೇಡಿ ಎಂದು ಎಚ್ಚರಿಕೆ ನೀಡಲಾಗಿದೆ. ಬೇಡಿಕೆಗೆ ಅನುಗುಣವಾಗಿ ತಕ್ಷಣವೇ ಬಿಡುಗಡೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು. 2014-15ನೇ ಸಾಲಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಆಲಿಕಲ್ಲು ಮಳೆ ಹಾನಿ ಪರಿಹಾರಕ್ಕಾಗಿ 4,60,69,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೂಡಿಗೆರೆ ತಾಲೂಕಿಗೆ 351 ಲಕ್ಷ ರೂಪಾಯಿಗಳನ್ನು ವಿವಿಧ ಕಾಮಗಾರಿಗಳಿಗೆ ನೀಡಲಾಗಿದೆ. ಅತಿವೃಷ್ಟಿ ಪರಿಹಾರದಡಿ 34 ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ತಿಳಿಸಿದ್ದಾರೆ.
ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಇನ್ಫಾರ್ಮೇಶನ್ ತರಿಸ್ಕೊತಾ ಇದೆ. ನನಗೆ ಗೊತ್ತಾಗ್ತಾ ಇತ್ತು ಆಗ ಯಾಕೆ ಒಪ್ಪಿಸ್ತಾ ಇದ್ದಾರೆ, ಏನು ಕಾರಣ ಇದಕ್ಕೆ, ಏನು ತೊಂದರೆ ಇದೆ, ಅಡಚಣೆಗಳಿದೆ, ಏನು ಮಾಡ್ಬೋದು ಅಂತ ಅದನ್ನು ನಾವು ಪ್ರಸ್ತಾಪ ಮಾಡ್ಬೋದಾಗಿ ಚರ್ಚೆ ಮಾಡಿ. ನೀವು ಹಾಕಿರೋ ಪ್ರಶ್ನೆ ಬೇರೆ, ಕೇಳ್ತಾ ಇದ್ದ ಕಥೆ ಬೇರೆ ಆಗುದಿಲ್ಲ. ಅದಕ್ಕೆ ಬರ್ತೊಂದು ಪ್ರಶ್ನೆ ಚರ್ಚೆ ತಗೊಂಡಿಲ್ಲ. ಇವತ್ತು ನೀವೀಗ ಸಾಗುವಳಿ ಪತ್ರ ಕೊಟ್ಟಿದ್ದೀರಿ. ಪರಿಶಿಷ್ಟ ಜಾತಿ ಇದ್ದಾರೆ, ಪರಿಶಿಷ್ಟ ವರ್ಗ ಇದ್ದಾರೆ, ಎಲ್ಲರೂ ಕೂಡ ಸಾಧನೆ ಹೋಗಿ ಮಾಡ್ತಾ ಇದ್ದಾರೆ. ಕ್ರಮಬದ್ಧವಾಗಿ ಅವರು ಕೊಟ್ಟಿದ್ದಾರೆ, ಅವರು ವರ್ಷಗಳು ಕೂಡ ಇದ್ದಾರೆ. ಅದು ಬಿಟ್ಟು ಇವರು ಬೇರೆಯವರು 500-400 ಕುಟುಂಬದವರು 1-2 ಎಕರೆ ಕೂಡ ಮಾಡ್ತಾ ಇದ್ದಾರೆ. ಸ್ವಲ್ಪ ಅರಣ್ಯ ಪ್ರದೇಶನೂ ಕೂಡ ಸೇರಿದೆ, ನಮ್ಮದು ಕೂಡ ಸೇರಿದೆ. ಅವ್ರಿಗೆಲ್ಲೂ ಕೂಡ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅದು ಕೂಡ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇದರ ಬಗ್ಗೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಅಕ್ರಮ ಗಣಿಗಾರಿಕೆ ನಿಲ್ಲಿಸುವುದಾಗಿ ಪ್ರಚಾರ ಗಿಟ್ಟಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಳ್ಳಾರಿ ಮತ್ತಿತರೆಡೆ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿದೆ. ಜೊತೆಗೆ ಅಕ್ರಮ ಗಣಿಗಾರಿಕೆ ತನಿಖೆ ನಡೆಸುವಲ್ಲೂ ವಿಫಲವಾಗಿದೆ ಎಂದು ಎನ್ಸಿಪಿ ಎನ್ಆರ್ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಧೋರಣೆ ಖಂಡಿಸಿ ಆಗಸ್ಟ್ 8ರಿಂದ ಕ್ವಿಟ್ ಇಂಡಿಯಾ ಮಾದರಿಯಲ್ಲಿ ಭ್ರಷ್ಟರೇ ಸಾರ್ವಜನಿಕ ಜೀವನ ಬಿಟ್ಟು ತೊಲಗಿ ಎಂಬ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಎಂದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳುವಳಿ ದೇಶದಲ್ಲಿ ಪ್ರಾರಂಭವಾಗಿತ್ತು. ಅದರ ನೆನಪಿನಲ್ಲಿ ನಾವು ನೂತನ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಭ್ರಷ್ಟರ ವಿರುದ್ಧ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ವಿಶೇಷ ತನಿಖಾ ತಂಡಕ್ಕೆ ಕಾನೂನು ಸಲಹೆಗಾರ ಹುದ್ದೆ ನೇಮಕ ಸರಿಯಾದುದಲ್ಲ, ಕೂಡಲೇ ಇದನ್ನು ರದ್ದುಪಡಿಸಬೇಕು ಎಂದು ಇದೇ ವೇಳೆ ಹಿರೇಮಠ್ ಆಗ್ರಹಿಸಿದರು. ಒಂದು ಬಹಳ ಗಂಭೀರ ಬೆಳವಣಿಗೆಗಳು ಇತ್ತೀಚೆಗೆ ಆಗಿದೆ. ಅದನ್ನು ಕೂಡ ನಾನು ತಮ್ಮ ಲಕ್ಷ್ಯಕ್ಕೆ ಇವತ್ತು ತರ್ತಾ ಇದ್ದೇನೆ. ಸೊ ಈ ಒಂದು ಗ್ಯಾಪ್ ಏನು ವಚನ ಕೊಟ್ಟರು, ಅವರು ಏನು ಕಡಿಮೆ ಡೆಲಿವರ್ ಮಾಡಿದ್ದಾರೆ, ಇದನ್ನು ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಮತ್ತು ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟವನ್ನು, ನಮ್ಮ ಏನೊಂದು ಅಭಿಯಾನ ಕ್ಯಾಂಪೇನ್ ಏನಂತೇವೆ, ಇದನ್ನು ಹೆಚ್ಚು ತೀಕ್ಷ್ಣಗೊಳಿಸಬೇಕಾಗಿದೆ. ಅದರ ಸಲುವಾಗಿ ಈಗ 2-3 ದಿವಸದ ಹಿಂದೆ 30 ಜೂನ್ದಂದು ಜನಸಂಗ್ರಾಮ ಪರಿಷತ್ತಿನ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಧಾರವಾಡದಲ್ಲಿ ಮಾಡಿದೆವು. ಅದಕ್ಕೆ ಈ ಸಲ ನಾವೇನು ಮಾಡಿದೆವು ಅಂದರೆ, ಆಗಸ್ಟ್ 9ಕ್ಕೆ ಜನರಲಿ ನಾವು ಮೊದಲಿನಿಂದಲೂ ಕಾರ್ಯಕ್ರಮ ಮಾಡ್ಕೊಂಡು ಬಂದೆವು. ಆದರೆ ಈ ಸಲ ಅದು ಶನಿವಾರ ಇದೆ, 2ನೇ ಸ್ಯಾಟರ್ಡೆ ಆಗ್ತದೆ. ಅದಕ್ಕೆ ನಾವು ಆಗಸ್ಟ್ 8ರಿಂದ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ಮತ್ತು ತಮಗೆ ನೆನಪು ಇದ್ದ ಹಾಗೆ ಏನೊಂದು ಕಾಂಗ್ರೆಸ್ ನಮ್ಮ ಸ್ವತಂತ್ರ ಹೋರಾಟದಲ್ಲಿ 1942ರಲ್ಲಿ ಅವರು ಆಜಾದ್ ಮೈದಾನದಲ್ಲಿ ಏನು ಮುಂಬೈ ಒಳಗೆ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರು ಮಾಡಿದರು. ಆ ರೆಸಲ್ಯೂಷನ್ ಆಗಿದ್ದು 8ನೇ ತಾರೀಕಿನ ದಿವಸ. ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿ ನೇಮಕವನ್ನು ಕಾನೂನು ಬಾಹಿರವಾಗಿ ಮಾಡಿರುವುದರಿಂದ ಕೂಡಲೇ ಈ ನೇಮಕಾತಿಯನ್ನು ರದ್ದುಪಡಿಸಬೇಕು ಎಂದು ಕರ್ನಾಟಕ ವಿವಿಗಳ ಶಿಕ್ಷಕರ ಸಂಘದ ಒಕ್ಕೂಟ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಆರ್ ಪಾಟೀಲ್, ಮಾಜಿ ರಾಜ್ಯಪಾಲ ಡಾಕ್ಟರ್ ಹಂಸರಾಜ್ ಭಾರದ್ವಾಜ್ ಹುದ್ದೆಯಿಂದ ನಿರ್ಗಮಿಸುವ ಮೊದಲು ಬಾಗಲಕೋಟೆ ತೋಟಗಾರಿಕೆ ವಿವಿಗೆ ಕುಲಪತಿಯಾಗಿ ನೇಮಿಸಿರುವ ಡಾಕ್ಟರ್ ಡಿಎಲ್ ಮಹೇಶ್ವರ್ ಅಧ್ಯಾಪಕರಾಗಿ 10 ವರ್ಷ ಸೇವೆ ಸಲ್ಲಿಸಿಲ್ಲ. ವಿವಿ ಕುಲಪತಿ ನೇಮಕದ ನಿಯಮವನ್ನು ಉಲ್ಲಂಘಿಸಿ ಅವರನ್ನು ಕುಲಪತಿಯನ್ನಾಗಿ ನೇಮಿಸಲಾಗಿದೆ ಎಂದು ದೂರಿದರು. ಶೋಧನಾ ಸಮಿತಿ ನೀಡಿದ ಪಟ್ಟಿಯಲ್ಲಿ ಕೇಂದ್ರೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ನಜೀರ್ ಅರ್ಹದ್ ಹಾಗೂ ಬಾಗಲಕೋಟೆ ತೋಟಗಾರಿಕಾ ವಿವಿಯ ಪ್ರಭಾರ ಕುಲಪತಿ ಡಾಕ್ಟರ್ ಬಿ ರಾಜು ಅವರ ಹೆಸರಿದ್ದು, ಈ ಇಬ್ಬರಿಗೂ ಕುಲಪತಿಯಾಗುವ ಅರ್ಹತೆ ಇದ್ದರೂ ನೇಮಿಸಿಲ್ಲ. ಸರ್ಕಾರ ಯಾರನ್ನಾದರೂ ಕುಲಪತಿಯಾಗಿ ನೇಮಿಸಲಿ, ಆದರೆ ನಿಯಮ ಮೀರಿ ಅರ್ಹರಲ್ಲದವರನ್ನು ನೇಮಿಸುವುದು ಬೇಡ ಎಂದು ಅವರು ಆಗ್ರಹಿಸಿದ್ದಾರೆ. ಹಾಗೆ 3 ದಿವಸದಿಂದ ಈ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡಾಕ್ಟರ್ ಮಹೇಶ್ವರ್ ಅಂತ ಹೇಳಿ ಅವರು ನೇಮಕಾತಿ ಆಗಿದೆ. ಅವರು ಮೂಲತಃ ಅವರಿಗೆ ಯಾವುದೇ ಅಕಾಡೆಮಿಕ್ ಅಂದರೆ ನಾವು ಈಗ ನಮ್ಮ ಒಂದು ಆ್ಯಕ್ಟ್ ಪ್ರಕಾರ 2009 ಆ್ಯಕ್ಟ್ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆ್ಯಕ್ಟ್ ಪ್ರಕಾರ ವಿಶ್ವವಿದ್ಯಾಲಯದ ಕುಲಪತಿ ಆಗಬೇಕಾದ್ರೆ ಅವರು ಕನಿಷ್ಠ 10 ವರ್ಷ ಪ್ರೊಫೆಸರ್ ಆಗಿ ಸರ್ವ್ ಮಾಡಿರಬೇಕು. ನಮ್ಮ ಇನ್ನು ಯಾವುದೇ ವಿಶ್ವವಿದ್ಯಾಲಯದಲ್ಲಿ 10 ವರ್ಷ ಕನಿಷ್ಠ ಪ್ರಾಧ್ಯಾಪಕರಾಗಿರಬೇಕು. ಹಾಗೂ ಅವರು ಅಕಾಡೆಮಿಷಿಯನ್ ಆಗಿರಬೇಕು. ಏನಂದರೆ ಎಮಿನೆಂಟ್ ಆ್ಯಕ್ಟ್ ಏನು ಹೇಳ್ತದಪ್ಪ ಅಂದರೆ, ಈ ಶುಡ್ ಬಿ ಆ್ಯನ್ ಎಮಿನೆಂಟ್ ಅಕಾಡೆಮಿಷಿಯನ್ ಇನ್ ಹಾರ್ಟಿಕಲ್ಚರ್ ಆರ್ ಅಗ್ರಿಕಲ್ಚರ್ ಅಂತಿದೆ. ಅದು ಅವರು ಇರೋದಿಲ್ಲ. ಅವರು ಕೇವಲ ಒಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ
ಒಂದು ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರು ಯಾವುದೇ ಒಂದು ಟೀಚಿಂಗಲ್ಲಿ ಶಿಕ್ಷಣ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ಮೀರಾ ಸಕ್ಸೇನಾ ಅವರನ್ನು ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಕಗೊಳಿಸಿರುವ ಸರ್ಕಾರದ ಕ್ರಮವನ್ನು ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಕರ್ನಾಟಕ ಶಾಖೆ ಖಂಡಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಗರಿ ಬಾಬಯ್ಯ, ಮಾನವ ಹಕ್ಕುಗಳ ಆಯೋಗಕ್ಕೆ ಅಧ್ಯಕ್ಷರಾಗುವವರು ಹೈಕೋರ್ಟ್ ನ್ಯಾಯಾಧೀಶರಾಗಿರಬೇಕು. ಜಿಲ್ಲಾ ನ್ಯಾಯಾಧೀಶರಾಗಿ ಈ ಕ್ಷೇತ್ರದಲ್ಲಿ ಕನಿಷ್ಠ 7 ವರ್ಷ ಅನುಭವ ಹೊಂದಿರಬೇಕು. ಆದರೆ ಕಾಯ್ದೆ ಉಲ್ಲಂಘಿಸಿ ನಿವೃತ್ತ IAS ಅಧಿಕಾರಿಯನ್ನು ನೇಮಿಸಿರುವುದು ಸರಿಯಲ್ಲ ಎಂದರು. ಸರ್ಕಾರ ತಕ್ಷಣ ತನ್ನ ಆದೇಶವನ್ನು ಹಿಂಪಡೆದು ಅರ್ಹರನ್ನು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಎಂದು ಆಗ್ರಹಿಸಿದರು. ಆಯೋಗವನ್ನು ಪುನರ್ರಚಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ PUCL ಸದಸ್ಯ ಟಿ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರಿಯಾದ ಸೂಕ್ತ ಒಬ್ಬರನ್ನ ನೇಮಕ ಮಾಡಬೇಕು ಅಂತ ಕ್ರಮ ಕೈಗೊಂಡಿದ್ದು ಸರಿ ಅಂತ ಕಾಣಿಸಿ ನಾವು ನೇಮಕ ಮಾಡ್ತೀವಿ ಅಂತ ಹೇಳುವಂಥ ಸರ್ಕಾರದ ನೀತಿ ಅತ್ಯಂತ ಖಂಡನೀಯ. ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿರುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಕಾನೂನು ಬಾಹಿರವಾಗಿ ಮಾಡಿರುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಯಾರು ಈ ನೇಮಕಾತಿ ನಾವು ಇನ್ನೂ ಅದನ್ನು ತಿಳ್ಕೋಬೇಕಿದೆ, ಯಾಕೆ ಹಿಂಗಾಯಿತು ಏನು ಅಂತೇಳಿ. ಇತ್ತೀಚೆಗೆ ಅರಿಬರಿನಲ್ಲಿ ಗವರ್ನರ್ಗ ಅವರು ಹೋದ್ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಮಾಡಿರುವಂಥದ್ದು, ಆ ಸಂದರ್ಭದಲ್ಲಿ ಏನಾದರೂ ಪೊಲಿಟಿಕ್ಸ್ ನಡೆದಿದೆಯಾ ಅಂತ ಅನ್ನೋದನ್ನು ತಿಳ್ಕೋಬೇಕಿದೆ. ಹಾಗಾಗಿ ಈಗ ಆಗಿರುವಂಥದ್ದು ಏನಿದೆ ಅಂದರೆ ಮಾನವ ಹಕ್ಕುಗಳಿಗೆ ಅಪಚಾರ ಮಾಡುವಂಥ ಒಂದು ಇದು ಸರ್ಕಾರನೇ ಮಾಡಿದೆ, ರಕ್ಷಣೆ ಮಾಡಬೇಕಾದಂಥ ಸರ್ಕಾರನೇ ಮಾಡಿದೆ. ಇದರಿಂದ ನಮಗೆ ಗೋಚರ ಆಗೋದೇನೆಂದರೆ ಸರ್ಕಾರಕ್ಕೆ ಮಾನವ ಹಕ್ಕುಗಳ ರಕ್ಷಣೆ ಆದ್ಯತೆ ಅಲ್ಲ. ಅವ್ರಿಗೆ ಯಾರೋ ಇಷ್ಟ ಇದ್ದಾರೆ, ಯಾರಿಗೋ ಬೇಕು, ಯಾರಿಗೋ ಪ್ಲೀಸ್ ಮಾಡಬೇಕು ಅನ್ನೋರನ್ನ ಅಪಾಯಿಂಟ್ ಮಾಡಿದಂಥ ಒಂದು ನಿದರ್ಶನ ಇಲ್ಲಿ ಎದ್ದು ಕಾಣ್ತಿದೆ. ಇಷ್ಟು ವರ್ಷಗಳು ಕೂಡ ಎಲ್ಲ ಆಯೋಗಗಳು ನಿಗಾ ವಹಿಸುವಂಥದ್ದು ಸಾಂವಿಧಾನಿಕವಾಗಿ ಸಿಂಧುತ್ವ ಪಡೆದಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಸುಧಾರಣೆ ಕುರಿತು ವಿಧಾನಸಭೆಯಲ್ಲಿ ಅರ್ಥಪೂರ್ಣ ಚರ್ಚೆ ನಡೆಸಲಾಯಿತು. ವಿಧಾನಸಭೆ ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ಚರ್ಚೆ ಆರಂಭಿಸಿದ GT ದೇವೇಗೌಡ ಅಮೂಲ್ಯ ಸಲಹೆಗಳನ್ನು ನೀಡಿದರು. ನಂತರ ಮಾತನಾಡಿದ ಚನ್ನಗಿರಿ ಶಾಸಕ ವಡ್ನಾಳ್ ರಾಜಣ್ಣ, ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ನಿವೇಶನ ರಹಿತರನ್ನು ಗುರುತಿಸುವ ಕೆಲಸವಾಗಬೇಕು. ನಿಷ್ಪಕ್ಷಪಾತವಾಗಿ ಫಲಾನುಭವಿಗಳ ಆಯ್ಕೆಗೆ ಲಾಟರಿ ಪದ್ಧತಿಯನ್ನು ಕಡ್ಡಾಯಗೊಳಿಸಬೇಕು. ನಿರ್ಮಲ್ ಭಾರತ್ ಯೋಜನೆಯಡಿ ಶೌಚಾಲಯ ಕಟ್ಟಿಕೊಡುವ ಬಗ್ಗೆ ಸಕಾಲಕ್ಕೆ ಹಣ ಬಿಡುಗಡೆ ಮಾಡಬೇಕು. ವಿಫಲವಾದ ಬೋರ್ವೆಲ್ಗಳಲ್ಲಿನ ಮೋಟಾರ್ ಪಂಪುಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ನದಿ ನೀರನ್ನು ಹರಿಸಿ ಕೆರೆಗಳನ್ನು ತುಂಬಿಸುವ ಮೂಲಕ ಅಂತರ್ಜಲ ಹೆಚ್ಚಿಸಬೇಕು. ನಮ್ಮ ಹೊಲ ನಮ್ಮ ರಸ್ತೆ, ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಗೆ ನಿಗದಿಪಡಿಸಿರುವ ಮಿತಿಯನ್ನು ಹೆಚ್ಚಿಸಬೇಕು ಎಂದು ಸಲಹೆ ಮಾಡಿದರು. KG ಬೋಪಯ್ಯ ಮಾತನಾಡಿ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯಿಂದ ಬದುಕಲು ಗ್ರಾಮೀಣಾಭಿವೃದ್ಧಿ ಕಾಯ್ದೆಗೆ ತಿದ್ದುಪಡಿ ತರಲಾಯಿತು. ಆದರೆ ಈಗ ಅದರ ಉದ್ದೇಶವೇ ಹಳ್ಳ ಹಿಡಿದಿದೆ. ಅಧಿಕಾರ ವಿಕೇಂದ್ರೀಕರಣದ ಬದಲಾಗಿ ಅಧಿಕಾರ ಕೇಂದ್ರೀಕರಣವಾಗಿದೆ. ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಿ ಅಭಿವೃದ್ಧಿ ವೇಗ ಹೆಚ್ಚಿಸಿ ಎಂದರು. ಆದರೆ ಈ ರಾಜ್ಯಕ್ಕೆ ಅದನ್ನು ಏಕರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ. ನಮ್ಮ ಮಲೆನಾಡು ಭಾಗದಲ್ಲಿ ಮೊದಲ ಆದ್ಯತೆ ಏನು ಕೊಡಬೇಕು? ರಸ್ತೆಗಳಾಗಬೇಕು, ಅಥವಾ ಏನು ರಸ್ತೆಗಳು ಇದ್ದಾವೆ ಅವಕ್ಕೆ ಚರಂಡಿ ಮಾಡೋದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಅಲ್ಲದೆ ಕುಡಿಯುವ ನೀರಿಗೆ ಕೊಡಬೇಕು. ಹೇಗಿದೆ ಅಂದರೆ ಈ ಕ್ರಿಯಾ ಯೋಜನೆ ಮಾಡೋದ್ರಲ್ಲಿ ಎಷ್ಟು ಇವ್ರದ್ದು ಅಧಿಕಾರ ಕೇಂದ್ರೀಕರಣ ಹೋಗಿ ಇವತ್ತು ಅಧಿಕಾರ ಕೇಂದ್ರೀಕರಣ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಗ್ರಾಮ ಸಭೆಯಲ್ಲಿ. ಹಲವಾರು ವರ್ಷಗಳಿಂದ ವರ್ಗಾವಣೆಗೆ ಪ್ರಯತ್ನಿಸಿ ಶಿಕ್ಷಕರ ಸಮುದಾಯ ತೀವ್ರ ನಿರಾಸೆಗೊಂಡಿರುವುದರಿಂದ ಶೀಘ್ರವೇ ಶಿಕ್ಷಕರ ವರ್ಗಾವಣೆ ಕಾಯ್ದೆಗೆ ತಿದ್ದುಪಡಿ ತರಬೇಕೆಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಬಸವರಾಜ ಗುರಿಕಾರ ಮಾತನಾಡಿ, ಅಂತರ ಜಿಲ್ಲೆಯ ಅಂತರ್ ವಿಭಾಗದ ವರ್ಗಾವಣೆ ಮಾಡುವಾಗ ಯಾವ ಶಿಕ್ಷಕರು ಯಾವ ಜಿಲ್ಲೆಗೆ ವರ್ಗಾವಣೆ ಬಯಸುತ್ತಾರೋ ಆ ಜಿಲ್ಲೆಯ ಉಪನಿರ್ದೇಶಕರಿಗೆ ವರ್ಗಾವಣೆ ಮಾಡುವ ಅಧಿಕಾರ ನೀಡುವುದರಿಂದ ರಾಜ್ಯ ಮಟ್ಟದಲ್ಲಿ ಆಗುವ ಗೊಂದಲ ನಿವಾರಣೆಯಾಗುತ್ತದೆ. ಈ ಬಗ್ಗೆ ಸರ್ಕಾರ ಗಮನಿಸಬೇಕು ಎಂದು ಮನವಿ ಮಾಡಿದರು. 5 ವರ್ಷ 9 ವರ್ಷ ಸೇವೆ ಪೂರೈಸಿದವರಿಗೂ ವರ್ಗಾವಣೆ ಅರ್ಹತೆ ಪಡೆಯಲಾಗದೆ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ. ಸೇವೆಗೆ ಸೇರಿ 2 ವರ್ಷ ಪೂರೈಸಿದವರು ವರ್ಗಾವಣೆ ಬಯಸಿದಲ್ಲಿ ಅಂತಹವರಿಗೆ ಖಾಲಿ ಇರುವ ಹುದ್ದೆಗಳಿಗೆ ವರ್ಗಾವಣೆ ಹೊಂದಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಅವರು ಕೋರಿದರು.
ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿಯಲ್ಲಿ ನೇಮಕವಾದ ಶಿಕ್ಷಕರಿಗೆ ಖಾಲಿ ಇರುವ ಹುದ್ದೆಗಳಿಗೆ ವರ್ಗಾವಣೆ ಹೊಂದಲು ಅವಕಾಶ ನೀಡಬೇಕು. ಕಾಯ್ದೆಯಲ್ಲಿ 2005ಕ್ಕೆ 5 ವರ್ಷ ಆಗಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. 2006, 2005 ಅಥವಾ 2005ರಿಂದ ಇತ್ತೀಚೆಗೆ ನೇಮಕಾತಿ ಆದಂಥವರಿಗೆ ಯಾರಿಗೂ ವರ್ಗಾವಣೆ ಹೊಂದಲಿಕ್ಕೆ ಅವಕಾಶವೇ ಇಲ್ಲದಂತೆ ಆಗಿದೆ. ಈ 2005ಕ್ಕೆ 5 ವರ್ಷ ಆಗಬೇಕು ಅಂತಕ್ಕಂಥ ಒಂದು ಅಂಶವನ್ನು ಸಂಪೂರ್ಣವಾಗಿ ಕಿತ್ತು ಹಾಕಬೇಕು. ಖಾಲಿ ಇರತಕ್ಕಂಥ ಎಲ್ಲ ಹುದ್ದೆಗಳಿಗೆ ವರ್ಗಾವಣೆ ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಸೇವಾವಧಿಯಲ್ಲಿ ಒನ್ಸ್ ಇನ್ ಸರ್ವಿಸ್ ಅಂತ ತಿಳ್ಕೊಂಡು ಘಟಕದಿಂದ ಘಟಕಕ್ಕೆ ವರ್ಗಾವಣೆ ಹೊಂದಲಿಕ್ಕೆ ನಿಯಮದಲ್ಲಿ ಅವಕಾಶ ಇದೆ. ಇದರಿಂದ ವಿಶೇಷವಾಗಿ ಜಾಯ್ನಿಂಗ್ ಕಪಲ್ ಇದ್ದವರಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಸೇವಾವಧಿಯಲ್ಲಿ ಒಂದು ಸಲ ಮಾತ್ರ ವರ್ಗಾವಣೆ ಹೊಂದಲು ಅವಕಾಶ ಅಂತ ತಿಳ್ಕೊಂಡು ಏನು ನಿಯಮ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಗೊತ್ತಿಲ್ಲದ ಪಿಡಿಒ ಇಒಗಳು, ಅಭಿವೃದ್ಧಿಯಲ್ಲಿ ಹಿನ್ನಡೆ, ವಿಧಾನಸಭೆಯಲ್ಲಿ ಶಾಸಕರ ಆಕ್ರೋಶ. ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣದ ಮುಂದೆ ಸಮರ್ಪಕವಾದ, ರಾಜ್ಯಕ್ಕೆ ಬರಬೇಕಾದ ಪಾಲು ಪಡೆಯಲು ಸರ್ಕಾರ ಬದ್ಧ, ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ವಿಶ್ವಾಸ. ಪ್ರಕೃತಿ ವಿಕೋಪ ನಿಧಿ ಅಗತ್ಯಕ್ಕನುಗುಣವಾಗಿ ವಿತರಿಸಲು ಕಟ್ಟುನಿಟ್ಟಿನ ಆದೇಶ, ವಿಧಾನ ಪರಿಷತ್ನಲ್ಲಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆ. ಇದರೊಂದಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ವಿದ್ಯಾರಾವ್.